ಫೋನ್ ಬಳಸುವಂತಹ ಪ್ರತಿಯೊಬ್ಬರು ಕೂಡ ಎಚ್ಚರಿಕೆಯಿಂದ ಇರಲೇಬೇಕು. ಯಾಕೆ ಅಂತ ಅಂದರೆ, ಇವಾಗ ವಾಟ್ಸಾಪಲ್ಲಿ ಫೋಟೋಸನ್ನು ಕಳಿಸ್ಬಿಟ್ಟು ನಿಮ್ಮ ಒಂದು ಅಕೌಂಟಲ್ಲಿ ಇರುವಂತಹ ದುಡ್ಡನ್ನು ಕದೀತಿದ್ದಾರೆ. ನೀವೇನಾದರೂ ಆ ಒಂದು ಫೋಟೋವನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ಸಾಕು, ನಿಮ್ಮ ಒಂದು ಫೋನ್ ಹ್ಯಾಕ್ ಆಗುತ್ತೆ. ನಿಮ್ಮ ಅಕೌಂಟಲ್ಲಿ ಇರುವಂತಹ ಹಣ ಎಲ್ಲ ಒಂದೇ ಏಟಿಗೆ ಹೊರಟೋಗುತ್ತೆ. ಟೆಕ್ನಾಲಜಿ ಅನ್ನುವಂಥದ್ದು ಮುಂದುವರಿತಾ ಹೋದಂಗೆ ಹ್ಯಾಕರ್ಸ್ ಆಗಿರಬಹುದು, ಸ್ಕ್ಯಾಮ್ ಮಾಡುವಂಥವರಾಗಿರಬಹುದು, ಇವರು ಕೂಡ ಅನೇಕ ವಿಧಾನದಲ್ಲಿ ಸ್ಕ್ಯಾಮ್ ಮಾಡ್ತಾ ಇದ್ದಾರೆ. ಅಕೌಂಟಲ್ಲಿ ದುಡ್ಡನ್ನು ಕದೀತಾ ಇದ್ದಾರೆ. ಈ ಮೊದಲಿಗೆ ಏನಾಗ್ತಿತ್ತು, ವಾಟ್ಸಾಪಲ್ಲಿ ಲಿಂಕ್ಗಳನ್ನು ಕಳಿಸ್ತಾ ಇದ್ರು. ಲಿಂಕ್ಗಳನ್ನು ಕಳಿಸಿದಾಗ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಫೋನಲ್ಲಿ ಆ ಮಾಲ್ವೇರ್ ಅನ್ನುವಂಥದ್ದು ಡೌನ್ಲೋಡ್ ಆಗಿಬಿಟ್ಟು ನಿಮ್ಮ ಫೋನಲ್ಲಿರುವಂತಹ ಎಲ್ಲವೂ ಕೂಡ ಅವರ ಕೈಗೆ ಸೇರ್ತಾ ಇತ್ತು. ಪಾಸ್ವರ್ಡ್ಗಳಾಗಿರಲಿ, ನಿಮ್ಮ ಅಕೌಂಟ್ ಆಗಿರಲಿ, ಪ್ರತಿಯೊಂದು ಕೂಡ. ಅದಾದಮೇಲೆ ಡಿಜಿಟಲ್ ಅರೆಸ್ಟ್ ಅನ್ನುವಂಥದ್ದು, OTP ಸ್ಕ್ಯಾಮ್ಗಳಾಗಿರಲಿ, ಈ ರೀತಿಯಾಗಿ ನಾನಾ ರೀತಿಯಾದಂತಹ ಸ್ಕ್ಯಾಮ್ಗಳು ಬಂದವು. ಇವಾಗ ನೋಡಿ, ಊಹೆ ಕೂಡ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಆ ರೀತಿಯಾದಂತಹ ಒಂದು ಸ್ಕ್ಯಾಮ್ ಬಂದಿರೋವಂಥದ್ದು. ವಾಟ್ಸಾಪಲ್ಲಿ ನಿಮಗೆ ಅನ್ನೋನ್ ನಂಬರಿಂದ ಯಾವುದಾದ್ರೂ ಒಂದು ಮೆಸೇಜ್ ಬರಬಹುದು. ಮೆಸೇಜ್ ಬಂದು, ಈ ಒಬ್ಬ ವ್ಯಕ್ತಿ ನಮಗೆ ಯಾರು ಅಂತ ಕಂಡುಹಿಡಿಯೋದಕ್ಕೆ ಆಗ್ತಾ ಇಲ್ಲ, ಹಾಗಾಗಿ ನೀವು ನೋಡಿ ಸ್ವಲ್ಪ ಹೇಳಿ ಅಂತ ಮೆಸೇಜ್ ಹಾಕಿರಬಹುದು. ಆವಾಗ ನೀವೇನು ಮಾಡ್ತೀರಾ, ಅದನ್ನು ನೋಡ್ತೀರಾ. ಅದನ್ನು ನೋಡಿದ್ರೆ ಅದರಲ್ಲಿ ನಿಮಗೆ ಗೊತ್ತಿಲ್ದಲೇ ಹಿಡನ್ ಆಗಿರುತ್ತೆ ಮ್ಯಾಲ್ವೇರ್ ಅನ್ನೋವಂಥದ್ದು. ಇದರಿಂದ ನಿಮ್ಮ ಫೋನ್ ಬೇಕಾಗಿದ್ದರೂ ಹ್ಯಾಕ್ ಆಗಬಹುದು, ಅಥವಾ ನಿಮ್ಮ ಅಕೌಂಟಲ್ಲಿ ಇರುವಂತಹ ಹಣ ಕೂಡ ಖಾಲಿ ಆಗಬಹುದು. ಇದೆಲ್ಲ ಆಗುವಂಥದ್ದಾದರೂ ಯಾಕೆ? ಇದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ ನೋಡಿ. ನೀವು ಏನು ಮಾಡ್ತಾ ಇರ್ತೀರಾ, ಆಟೋ ಡೌನ್ಲೋಡ್ ಅನ್ನುವಂತಹ ಆಪ್ಷನನ್ನು ಎನೇಬಲ್ ಮಾಡಿರ್ತೀರ, ಆನ್ ಮಾಡಿರ್ತೀರ. ಇದರಿಂದ ವಾಟ್ಸಪ್ಪಲ್ಲಿ ಯಾರು ಏನೇ ಕಳಿಸಿದ್ರೂ ಕೂಡ ಡೌನ್ಲೋಡ್ ಆಗಿ ಗ್ಯಾಲರಿ ಒಳಗಡೆ ಸೇವ್ ಆಗಿಬಿಟ್ಟಿರುತ್ತೆ. ಆದರೆ ನೀವು ಈ ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ. ಎಷ್ಟೊಂದು ಜನ ಏನು ಮಾಡ್ತಾರೆ ಅಂತ ಅಂದರೆ, ಫೋಟೋಸ್ ಕಳಿಸೋವಂಥದ್ದು, ದೇವರ ಫೋಟೋಸ್ ಕಳಿಸೋವಂಥದ್ದಾಗಿರಲಿ, ಅಥವಾ ಶಾಪಿಂಗ್ದಾಗಿರಲಿ, ಈ ರೀತಿ ಕಳಿಸಿರ್ತಾರೆ. ಆದಷ್ಟು ಇವು ಅನ್ನೋನ್ ನಂಬರ್ಸಿಂದನೇ ಬರೋವಂತಹ ಮೆಸೇಜಸ್ಗಳಾಗಿರ್ತವೆ. ನೀವು ಕೂಡ ಓಪನ್ ಮಾಡ್ತೀರಾ, ಏನೋ ಒಂದು ಗಿಫ್ಟ್ ಅಂತ, ಈ ರೀತಿಯಾಗಿ. ಆವಾಗ ಈ ಎಲ್ಲ ಹಣ ಅನ್ನುವಂಥದ್ದು ಹೋಗುವಂಥದ್ದು ಈ ರೀತಿಯಾಗಿ ಆಗುತ್ತೆ. ಹಾಗಾಗಿ ಆಟೋ ಡೌನ್ಲೋಡ್ ಅನ್ನುವಂತಹ ಆಪ್ಷನ್ ಇರುತ್ತೆ ವಾಟ್ಸಪ್ಪಲ್ಲಿ, ಅದನ್ನು ಆಫ್ ಮಾಡಿ ಇಟ್ಕೊಳ್ಳಿ. ನೀವು ಡೌನ್ಲೋಡ್ ಮಾಡಿದ್ರೆ ಮಾತ್ರ ಅದು ಡೌನ್ಲೋಡ್ ಆಗೋ ಹಾಗೆ ಇಟ್ಕೊಳ್ಳಿ. ಮತ್ತು ಸಾಫ್ಟ್ವೇರನ್ನು ಒಂದು ಸೆಕ್ಯುರಿಟಿ ಇರುತ್ತೆ ಅಪ್ಡೇಟ್ ಮಾಡೋವಂಥದ್ದು. ಸಾಫ್ಟ್ವೇರ್ ಅಪ್ಡೇಟ್ ಯಾವಾಗ ಹೇಳುತ್ತೋ ಅವಾಗೆಲ್ಲ ಕೂಡ ಅಪ್ಡೇಟನ್ನು ಮಾಡಿ. ಅಪ್ಡೇಟ್ ಮಾಡಿದ್ರೆ ಸೆಕ್ಯುರಿಟಿಯನ್ನು ಕೊಡುತ್ತೆ. ಇಂಥವುಗಳನ್ನೆಲ್ಲ ಕೂಡ ಬ್ಲಾಕ್ ಮಾಡಿ ಬಿಸಾಕುತ್ತೆ. ನೀವು ಎಷ್ಟು ಜಾಗರೂಕತೆಯಿಂದ ಇರ್ತೀರೋ ಅಷ್ಟೇ ಜಾಗರೂಕತೆಯಿಂದ ನಿಮ್ಮ ಹಣ ಅನ್ನುವಂಥದ್ದು ಕೂಡ ಇರುತ್ತೆ. ಹಣವನ್ನು ಉಳಿಸ್ಕೊಳ್ಬಹುದು, ಮತ್ತು ನಿಮ್ಮ ಫೋನ್ ಕೂಡ ಹ್ಯಾಕ್ ಆಗೋದನ್ನು ತಪ್ಪಿಸ್ಬೋದು. ಹಾಗಾಗಿ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತೀನಿ. ಮಾಹಿತಿ ಇಷ್ಟ ಆಗಿತ್ತು ಅಂತಂದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.